ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸುದ್ದಿ. ಕಿಡ್ನಿ ಚಿಕಿತ್ಸೆಗೆಂದು ಇಲ್ಲಿಗೆ ಬರುವ ಬಡ ರೋಗಿಗಳ ಜೀವಕ್ಕಿಲ್ಲ ಗ್ಯಾರಂಟಿ. ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕಿಡ್ನಿ ಆಸ್ಪತ್ರೆಯ ದುರವಸ್ಥೆಯ ಸ್ಟೋರಿ. ಕಳೆದ 5 ವರ್ಷಗಳಲ್ಲಿ ಈ ಆಸ್ಪತ್ರೆಗೆ ಬಂದ 1704 ರೋಗಿಗಳ ಸಾವು. ಯಾವ ದೂರಿಗೂ ಕ್ಯಾರೆ ಅನ್ನದ ಕಡುಭ್ರಷ್ಟ ಕೇಶವ ಮೂರ್ತಿ. ಭ್ರಷ್ಟ ಅಧಿಕಾರಿಯ ರಕ್ಷಣೆಗೆ ನಿಂತವರಾದ್ರೂ ಯಾರು? ತಕ್ಷಣಕ್ಕೆ ಮುಖ್ಯಮಂತ್ರಿಗಳು ಗಮನ ಹರಿಸಲಿ, ಬಡ ರೋಗಿಗಳ ಪ್ರಾಣ ಕಾಪಾಡಲಿ. ಈ ಒಂದು ಸಂಸ್ಥೆಗೆ ಚಿಕಿತ್ಸೆಗೆ ಅಂತ ಬಂದಂತಹ ರೋಗಿಗಳೇನಿದ್ದಾರೆ, ಕಿಡ್ನಿ ಸಮಸ್ಯೆಯಿಂದ, ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ರೋಗಿಗಳು ಬಂದಿರುವಂತಹ ಚಿಕಿತ್ಸೆಗೋಸ್ಕರ ಬಂದಂತಹ ರೋಗಿಗಳ ಪೈಕಿ 1704 ಜನ ರೋಗಿಗಳು ಇಲ್ಲಿ ಮೃತಪಟ್ಟಿದ್ದಾರೆ. ಇದು ಎಂಥ ಒಂದು ಆತಂಕಕಾರಿ ವಿಚಾರ ಅಂತಂದರೆ, ಸರ್ಕಾರಿ ಸಂಸ್ಥೆ ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಮೂತ್ರಕೋಶ ಸಮಸ್ಯೆಯ ಪರಿಹಾರದ ಸಂಸ್ಥೆ ಅಂತೇಳಿ ಹೆಸರುವಾಸಿಯಾಗಿರುವಂತಹ ಈ ನೆಫ್ರೋ ಯೂರಾಲಜಿ ಸಂಸ್ಥೆ ಏನಿದೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ನೆಫ್ರೋ ಯೂರಾಲಜಿ ಸಂಸ್ಥೆ ಏನಿದೆ, ಇಲ್ಲಿಗೆ ಚಿಕಿತ್ಸೆಗೆ ಅಂತ ಬಂದಿರುವಂತಹ 1704 ಜನ ರೋಗಿಗಳು ಚಿಕಿತ್ಸೆ ಸಿಗದೆ ಇಲ್ಲಿ ಮೃತಪಟ್ಟಿರುವಂಥದ್ದು. ಹಾಗಾಗಿ ಒಂದು ದೊಡ್ಡ ಹಣಪಟ್ಟಿ. ಇಲ್ಲಿ ಯಾರು ಬರ್ತಾರೆ ಚಿಕಿತ್ಸೆಗೆ, ಅವರು ಯಾರು ಕೂಡ ಅವರಿಗೆ ಇಲ್ಲಿ ಬದುಕಿ ವಾಪಸ್ ಹೋಗ್ತಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಚಿಕಿತ್ಸೆಗೆ ಬರುವಂತಹ ರೋಗಿಗಳಿಗೆ ಅವರ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಆಗೋಗಿದೆ. ಅತ್ಯಂತ ಆಶ್ಚರ್ಯಕರವಾಗಿರುವಂತಹ ವಿಚಾರ, ಆಘಾತಕಾರಿಯಾಗಿರುವಂಥ ವಿಚಾರ, ಆತಂಕಕಾರಿಯಾಗಿರುವಂಥ ವಿಚಾರ ಅಂತಂದರೆ, ಇಲ್ಲಿ 8 ವರ್ಷಗಳಿಂದ ಖಾಯಂ ನಿರ್ದೇಶಕರೇ ಇಲ್ಲ. ಇದು ಪ್ರಭಾರಿ ನಿರ್ದೇಶಕರಾಗಿ ಕೇಶವ ಮೂರ್ತಿ ಅನ್ನುವಂಥವರು ಸುಮಾರು 8 ವರ್ಷಗಳಿಂದ ಇದು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಅವರ ಮೇಲೆ ಅತ್ಯಂತ ಗುರುತರವಾಗಿರ್ತಕ್ಕಂತಹ ಭ್ರಷ್ಟಾಚಾರದ ಆರೋಪ, ಬಡ್ತಿ ನೀಡೋದ್ರಲ್ಲಿ ಅವರು ಭ್ರಷ್ಟಾಚಾರ ಎಸಗಿದ್ದಾರೆ, ಔಷಧಿ ಖರೀದಿಯಲ್ಲಿ ಅವರು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂತಹ ವೈದ್ಯರುಗಳೇನಿದ್ದಾರೆ ಅವರೆಲ್ಲರೂ ಸಹಿತ ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಶಿಕ್ಷಣ ಸಂಸ್ಥೆ ಕೂಡ ಹೌದು. ಇಲ್ಲಿನ ಶಿಕ್ಷಣಕ್ಕೋಸ್ಕರ ಬರುವಂತಹ ವಿದ್ಯಾರ್ಥಿಗಳಿಗೆ ಇದು ವೈದ್ಯಕೀಯ ಶಿಕ್ಷಣ ಖಾತೆ ಏನಿದೆ ಅದರ ಅಡಿ ಬರುವಂತಹ ಸಂಸ್ಥೆ ಇದು ನೆಫ್ರೋ ಯೂರಾಲಜಿ, ವಿಕ್ಟೋರಿಯಾ ಆಸ್ಪತ್ರೆ ಇರುವಂತಹ ನೆಫ್ರೋ ಯೂರಾಲಜಿ. ಇಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಅಂತಂದರೆ, ಲೋಕಾಯುಕ್ತದಲ್ಲಿ ವರದಿ ಕೊಟ್ಬಿಟ್ಟಿದ್ದಾರೆ. ಸರ್ಕಾರ ಕೇರೆ ಮಾಡ್ತಾ ಇಲ್ಲ. ಇದು ಒಂದು ಸರ್ಕಾರದಲ್ಲಿ ಒಂದು ನಿಯಮ ಇದೆ, ಯಾವುದೇ ಸಂಸ್ಥೆಗೆ ಪ್ರಭಾರಿಯಾಗಿ ಇರಬೇಕಾಗಿರುವಂಥವ್ರು ಬರೀ 6 ತಿಂಗಳು ಮಾತ್ರ, 8 ವರ್ಷ ಇವತ್ತು ಪ್ರಭಾರಿಯಾಗಿದ್ದಾರೆ. ಲೋಕಾಯುಕ್ತದ್ದು ಅವ್ರ ಮೇಲೆ ತನಿಖೆ ನಡೆಸಿ ವರದಿಯನ್ನು ಕೊಟ್ಟಿದೆ. ಔಷಧಿ ಖರೀದಿಯಲ್ಲಿ, ಮುಂಬಡ್ತಿ ಕೊಡೋದ್ರಲ್ಲಿ, ಮತ್ತು ಇಲ್ಲಿರುವಂತಹ ವೈದ್ಯರುಗಳು ಅನೇಕರ ಮೇಲೆ ಭ್ರಷ್ಟಾಚಾರದ ಆರೋಪ. ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಕರ್ತವ್ಯದ ಸಮಯದಲ್ಲಿ ಇಲ್ಲಿ ಹಾಜರಿರೋದಿಲ್ಲ. ಒಂದು ದಿವಸಕ್ಕೆ ಇಲ್ಲಿ ಸಹಸ್ರಾರು ಜನ ಬರ್ತಾರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕೆ, ಮೂತ್ರಕೋಶದ ಚಿಕಿತ್ಸೆಗೋಸ್ಕರವಾಗಿ ರಾಜ್ಯದ ನಾನಾ ಭಾಗಗಳಿಂದ. ಹೇಳಿದ್ನಲ್ಲ, ನಮ್ಮ ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಸಂಸ್ಥೆ ಇದು.
ಕಿಡ್ನಿ ಸಮಸ್ಯೆಗೆ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಸಂಸ್ಥೆ. ಆದರೆ ಇವತ್ತು ಏನು ನಡೀತಾ ಇದೆ ಇಲ್ಲಿ? ಏನು ಮಾಡ್ತಾ ಇದೆ ಸರ್ಕಾರ ಇವತ್ತು? ಯಾವ ಭಾಗ್ಯ, ಈ ಭಾಗ್ಯ, ಆ ಭಾಗ್ಯ ಅಲ್ಲ, ಜನರಿಗೆ ಆರೋಗ್ಯ ಭಾಗ್ಯ ಎಷ್ಟು ಮುಖ್ಯ ಆಗಿರುವಂಥದ್ದು. ಇದು ಯಾರು ಹೇಳೋರು ಕೇಳೋರಿಲ್ವ ಇಲ್ಲಿ? ಲೋಕಾಯುಕ್ತ ಸಂಸ್ಥೆನೇ ವರದಿ ಕೊಟ್ಟಿದೆ ರೀ, ಆದರೆ ಇವತ್ತು ಅದ್ರ ಬಗ್ಗೆ ಕೇರೇ ಇಲ್ಲ. ತಕ್ಷಣಕ್ಕೆ ಡಾಕ್ಟರ್ ಶರಣ ಪ್ರಕಾಶ್ ಅವರು ಈ ಒಂದು ಸಂಸ್ಥೆಯ, ಈ ಒಂದು ಇಲಾಖೆಯ ಈ ಇಲಾಖೆ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರು ಏನು ಮಾಡ್ತಾ ಇದ್ದಾರೆ? 8 ವರ್ಷದಿಂದ ಪ್ರಾಬಾರಿ, ಒಂದು ಖಾಯಂ ನಿರ್ದೇಶಕರೇ ಇಲ್ಲ ಈ ಸಂಸ್ಥೆ. ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಸಂಸ್ಥೆ. ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳು ಆಶಾ ಪರ್ವೀನ್ ಅವರು, ಅವರೇ ನೇರವಾಗಿ ಒಂದು ವರದಿಯನ್ನು ಕೊಡ್ತಾರೆ, ಕಂಪ್ಲೇಂಟನ್ನು ಮಾಡ್ತಾರೆ ಕಾರ್ಯದರ್ಶಿಗಳಿಗೆ. ಅದಕ್ಕೂ ಕೇರಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬಂದಿರುವಂತಹ ಯಾವ ರೋಗಿಗಳಿಗೂ ಅವ್ರ ಜೀವ ಬಚಾವ್ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ಅಂತಕ್ಕಂಥ ಗ್ಯಾರಂಟಿನೇ ಇಲ್ಲ. ಇನ್ನು ಯಾವ ಗ್ಯಾರಂಟಿ ತಗೊಂಡು ಏನು ಮಾಡೋಣ? ಹಂಗಾದ್ರೆ ಏನು ಮಾಡ್ತಾ ಇದೆ ಸರ್ಕಾರ? ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಕ್ಕೆ, ಮುಖ್ಯಮಂತ್ರಿಗಳು ಈ ಸಂಸ್ಥೆಗೆ ಅಧ್ಯಕ್ಷರಾಗಿರ್ತಾರೆ. 8 ವರ್ಷದಿಂದ ಇದೆ ಆ ಸರ್ಕಾರ, ಈ ಸರ್ಕಾರ, ಆ ಪಕ್ಷ ಈ ಪಕ್ಷ ಅಲ್ಲ. 8 ವರ್ಷದಿಂದ ಅವರು ಪ್ರಾಭಾರಿ ಅಧ್ಯಕ್ಷರಾಗಿ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಮಾಡಿ ವರದಿ ಕೊಟ್ಟ ಮೇಲೆ ಅವ್ರು ಅಲ್ಲೇ ಕೂತ್ಕೊಂಡಿರ್ತಾರೆ ಅಂತಂದ್ರೆ ಇನ್ನು ಅವ್ರು ಎಷ್ಟು ಪವರ್ಫುಲ್ ಆಗಿರ್ಬೋದು. ಕುರುಡು ಕಾಂಚಾಣ ಯಾವ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಪಾಪ ಬಡ ರೋಗಿಗಳು ಏನೋ ನಮಗೆ ಜೀವ ಉಳಿಸ್ಕೋಬೇಕು ಅಂತೇಳಿ ರಾಜ್ಯದ ನಾನಾ ಭಾಗಗಳಿಂದ ಬರ್ತಾರೆ. ಅವ್ರು ಯಾರ ಜೀವಕ್ಕೂ ಗ್ಯಾರಂಟಿ ಇಲ್ಲ. ಇಲ್ಲಿ 1704 ಜನ ಅನ್ರಿ, ವರ್ಷಕ್ಕೆ 200-300 ಜನ ಲೆಕ್ಕ ಹಾಕ್ರೆ ಸರಾಸರಿ ದಿವಸಕ್ಕೊಬ್ರು. ಜೀವಕ್ಕೆ ಗ್ಯಾರಂಟಿನೇ ಇಲ್ಲ. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತೆಲ್ಲ ಬಡ ರೋಗಿಗಳು ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ಅಳಲನ್ನು ತೋರ್ಕೊಳ್ತಾ ಇದ್ದಾರೆ. ದುಬಾರಿ ಚಿಕಿತ್ಸೆ ಅದು. ಬೇರೆ ಬೇರೆ ಕಡೆಗೆ ದುಡ್ಡಿದ್ದಂತವರಾದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಅವರ ಒಂದು ರೋಗಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆ ಒಂದು ಕಿಡ್ನಿ ಕಸಿ ನಡೀತಾ ಇಲ್ಲ, ರಿಜಿಸ್ಟ್ರೇಷನ್ ನಡೀತಾ ಇಲ್ಲ. ಕಾಸು ಕೊಟ್ರೆ ಮಾತ್ರ ಚಿಕಿತ್ಸೆ. ಎಷ್ಟೋ ಜನ ಕಳೆದ ಬಾರಿ ಆದಂತ ಘಟನೆ, 9 ಜನ ಇಲ್ಲಿಗೆ ಬರ್ತಾರೆ ಪೇಷಂಟ್ಗಳು. 9 ಜನರಲ್ಲಿ 4 ಜನ ಸತ್ತೋಗ್ಬಿಡ್ತಾರೆ. ಇನ್ನು 5 ಜನರ ಪರಿಸ್ಥಿತಿ ಚಿಂತಾಜನಕ ಆಗ್ತದೆ. ಚಿಕಿತ್ಸೆ ಸಿಗದೆ ಚಿಂತಾಜನಕ ಆಗ್ತದೆ. ಅದು ಕೂಡ ತನಿಖೆ ನಡೀತಾ ಇದೆ. ತ್ರಿಲೋಕ್ ಚಂದ್ರ ಅವರು ವರದಿಯನ್ನು ಕೊಟ್ಟಿದ್ದಾರೆ, ಆದರೆ ಏನೂ ಆಗ್ತಾ ಇಲ್ಲ. ಬಡ ರೋಗಿಗಳು, ಬಡ ಜನರು ಏನಂತ ಇದ್ದಾರೆ, ಅವ್ರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಸಿಗ್ತಾ ಇಲ್ಲ. ತಕ್ಷಣಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು, ನಾವು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಾರೆ, ಬಡವರಿಗೋಸ್ಕರ ಗ್ಯಾರಂಟಿ ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ತಕ್ಷಣಕ್ಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಖಾಯಂ ನಿರ್ದೇಶಕರು ಇಲ್ಲಿ ನೇಮಕ ಆಗಬೇಕು. ಇಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಸಕಲ ವಿಧವಾಗಿರ್ತಕ್ಕಂತಹ ಸೌಲಭ್ಯಗಳು, ಚಿಕಿತ್ಸೆಗಳು ದೊರಕಬೇಕು. ಜನರು ಧೈರ್ಯವಾಗಿ ಇಲ್ಲಿ ಬರುವಂಥ ಪರಿಸ್ಥಿತಿ ಆಗಬೇಕು. ಇಡೀ ದೇಶದಲ್ಲಿ 2ನೇ ಅತಿ ದೊಡ್ಡ ಕಿಡ್ನಿ ಚಿಕಿತ್ಸೆಯ ಸಂಸ್ಥೆ ಇದು. ಇದು ನಮ್ಮ ಒಂದು ಹೋರಾಟದ ಒಂದು ಹೆಜ್ಜೆ ಆಗಿದೆ. ಪಬ್ಲಿಕ್ ಪವರ್ ನಿರಂತರವಾಗಿ ಯಾವ ಬಡ ರೋಗಿಗಳಿದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಈ ಆಸ್ಪತ್ರೆಗೆ ಬಂದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಗೊತ್ತಾ? ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ? ನಮ್ಮ ಜೀವ ಉಳಿಸ್ಕೋಬೇಕು ಅಂತ ಹೋಗ್ತಾರೆ, ಆದ್ರೆ ಇಲ್ಲಿ ಬಂದ್ರೆ ಸತ್ತೋಗ್ತಾರೆ. ಅಂತ ಪರಿಸ್ಥಿತಿ ಇದೆ ಇವತ್ತು. ತಕ್ಷಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಶರಣ ಪ್ರಕಾಶ್ ಪಾಟೀಲ್ರು ಏನ್ ಮಾಡ್ತಾ ಇದ್ದಾರೆ? ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿ ಇರುವಂತ ಎಲ್ಲ ವೈದ್ಯರುಗಳೆಲ್ಲರೂ ಅವರ ಪಾಡಿಗೆ ಅವರು ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಅಷ್ಟೇ ಚಿಕಿತ್ಸೆ. ಆ ನಮ್ಮ ಪರಿಸ್ಥಿತಿ ಇದೆ. ಇಲ್ಲಿ ಒಳಗಡೆ ಬಂದ್ರೆ ನಮ್ಮನ್ನು ಮಾತಾಡೋದಕ್ಕೆ ಬಿಡೋದಿಲ್ಲ, ಜನರಿಗೆ ಯಾರನ್ನು ಮಾತಾಡ್ಸೋದಕ್ಕೆ ಬರೋದಿಲ್ಲ. ಆ ರೀತಿ ಪರಿಸ್ಥಿತಿ ಇದೆ ಇಲ್ಲಿ. ತಕ್ಷಣಕ್ಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಕೂಡಲೇ ಇಲ್ಲಿ ಖಾಯಂ ನಿರ್ದೇಶಕರು ನೇಮಕ ಆಗಬೇಕು. ಹಳೆ ನಿರ್ದೇಶಕರು ಮಾಡಿರ್ತಕ್ಕಂಥ, ಪ್ರಾಭಾರಿ ನಿರ್ದೇಶಕರು ಮಾಡಿರ್ತಕ್ಕಂಥ ಎಲ್ಲ ಭ್ರಷ್ಟಾಚಾರದ ತನಿಖೆಗೂ ಶಿಕ್ಷೆ ಆಗಬೇಕು. ಹಾಗಾದಾಗ ಮಾತ್ರ ನಾವು ಸ್ವಚ್ಛ ಆಡಳಿತ ಕೊಡ್ತೇವೆ, ಪಾರದರ್ಶಕ ಆಡಳಿತ ಕೊಡ್ತಾ ಇದ್ದೇವೆ, ಬಡವರ ಪರವಾಗಿ ಆಡಳಿತ ಕೊಡ್ತಾ ಇದ್ದೇವೆ ಅಂತೇಳಿ ಏನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಹೇಳ್ತಾ ಇದೆಯಲ್ಲ,
ಅದೆಲ್ಲವೂ ಕೂಡ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತಾರಲ್ಲ, ಇದೆಲ್ಲ ಮಾಡಿದ್ರೆ ಮಾತ್ರ ಅವರು ಕೊಟ್ಟ ಮಾತಿಗೆ ತಪ್ಪದೆ ನಡೆದಂಥ ಸರ್ಕಾರ ಅಂತೇಳಿ ಜನರು ಭಾವಿಸ್ತಾರೆ. ಇಲ್ಲದೇ ಇದ್ರೆ ಜನಗಳೇ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ.